ಅವ ಎಲ್ಲಿ ಹೊಂಟೋಗಿದ್ದಾವ ಆಗ್ಲಿದ್ದಾವ ಹುಡುಕಿ ಹುಡುಕಿ ಸಾಕಾಯ್ತಲ್ಲ ಓಸಿ ಹುಡ್ಕೋದ್ನಾ ಅಯ್ಯೋ ಹೇಳಿದ್ನಲ್ಲ ನಿಮ್ಮ ಅಂಗಡಿಗೆ ಹೋಗಿ ಬರ್ತೀನಿ ಅಂತವ ಊರಿಗೆ ಹೋಗಿದೆ. ಏನ್ ಮಾಡಕ್ ಹೋಗಿದೆ ಒಟ್ಕೊಂಡ ಅಯ್ಯೋ ಏನು ಅಟ್ಕೊಳ್ಳೋಣ ಏನು ಕಾಸು ಗೀಸು ಕೇಳಿದ್ರೆ ಇಲ್ಲ ಅಥವಾ ಹಂಗೆ ಹಿಂಗೆ ಅಂತ ಆಡ್ತಾರೆ. ಅದಕ್ಕೆ ಜಗಳಕರ ಆಡ್ಕೊ ಬಂದೇಕಂತಕೋ. ಇನ್ನೇನು ಮಾಡೋದು, ನಾನು ಆಸ್ತಿ ಪಾಲ್ ಕೇಳೀನಿ, ಕೊಡು ನೀನು ಧರ್ಮ ಕೊಡೋಕ್ಕಿಲ್ಲ ಆಸ್ತಿ ಪಾಲ ಅಂತ ಕೇಳ್ಬಿಟ್ಟು ಬಂದೀವಿ. ಇನ್ನೇನು ಮಾಡೋದು, ಕಷ್ಟ ಸುಖ ಕೈಗಿಲ್ಲ ಅಂದ್ರೆ ನಮ್ಗೇನು ಬರ್ತದೆ ಪಾಲ್ ತಗೊಳ್ಳೋದ ಅಂತ. ಅಲ್ಲ ಕಣವ ಆಸ್ತಿ ಪಾಲ್ ಏನ್ ಮಾಡಕ್ ಕೇಳಕ್ ಹೋಗಿದೀಯವ ಏನಿಗೇನು ಬುದ್ಧಿ ಇದ್ದದ ಇಲ್ವೋ ಒಂದಷ್ಟು ಅಗ್ಲ ಬರ್ತದೆ ಅದ್ ತಕೊಂಡು ಏನ್ ಮಾಡಿ ಇರೋ ಗಂಟ ಬರೀ ಜಗಳ ಅಷ್ಟೇ ಆಸ್ತಿ ಕೇಳ್ಕ ಕೂತ್ಕೊಂಡ್ರೆ ಅಲ್ಲಕಲ್ಲ ಈಗ ನಮ್ಮ ಹೆಸರನ್ನ ಬಿಡ್ಸ್ಕೊ ಬರ್ಬೇಕಲ್ಲ, ಎಲ್ಲಿಂದ ಬಿಡ್ಸ್ಕೊ ಬರೋದು? ಕಾಸಿಲ್ಲ, ಕೈಮಣಿ ಇಲ್ಲ, ಏನಿಲ್ಲ, ಎಲ್ಲಿ ಬಿಡ್ಸ್ಕೊ ಬರೋದು ಹೇಳು? ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಕ್ಕಂತಕೋ. ನೀನೇನು ಮಾಡೋಕ್ಕದು, ಇನ್ನೇನು ಬೇರೆ ದಾರಿ ಕಾಣಲಿಲ್ಲ. ಸರಿ ಒಂದು ಆದ್ಮೇಲೆ ಕೇಳಿವ್ರಿ ಅವ್ರು ಪಾಲ್ ಕೊಡು ಅಂತ ಮುಲಾಜೆ ಮಡಿಕೊಂಡಿಲ್ಲ, ಕೊಡ್ತಾರೆ ಕೊಡ್ದಾನೆ ನೀನು ಧರ್ಮಕ್ಕೆ ಕೊಡೋಕ್ಕಿಲ್ಲ. ಎಲ್ಲರೂ ಕುಲ ಹಿಂಗೆ ಅಂತಾಳೆ ಅಂತ ಅನ್ಕೋಬೇಡ, ಆಮೇಲೆ ಬೇಜಾರು ಮಾಡ್ಕೋಬೇಡ. ನಮ್ಮ ಅವ್ವ ಇಲ್ದವ್ರುವೆ ಕಾಸು ಕರಿಮಣಿ ಕೇಳಕ್ಕೆ ಬರ್ತಾಳಲ್ಲ ಅಂತ ಅನ್ಕೋಬೇಡ. ಹೆಂಗಾರು ಮಾಡಿ ಔಷಧಿ ಸಾಲ ಇಸ್ಕೊಡ್ಕುಲ್ಲ ನಿನ್ನ ತಮ್ಮಯ್ಯಕಲ್ಲ ಎಲ್ಲಾರು ನೋಡು, ಯಾರು ಕೇಳಿದ್ರು ಇಲ್ಲ ಇಲ್ಲ ಅಂತ ಕೂತವ್ರೆ. ನಾನು ಏನು ಕೇಳೋದು ನಿನ್ನ ಬಾಯ್ ಬಿಟ್ಬಿಟ್ಟು ಈ ಪರಿಸ್ಥಿತಿ ಇದೆ ಅಂತ ಅನ್ಕೊಂಡೆ. ನಿನಗೆ ಸಾಲ ಸೋಲ ಎಲ್ಲ ಅದೇ ಅದುವೇ ಎಲ್ಲಿ ಕೇಳೋದು, ನಾನು ಗೊತ್ತಿರೋರೆಲ್ಲ ಕೇಳೋನಿ, ಅವ್ರು ಇಲ್ಲ ಇಲ್ಲ ಮಕ್ಕಳನ್ನ ಈಗ ಮದುವೆ ಮಾಡಿದೆ ಬ್ಯಾಂಕ್ತನ ಮಾಡಿದೆ ಸಾಲ ತೀರ್ತೆ ಅಂತ ಅವ್ರದ್ದೇ 108 ಕತೆ ಹೇಳ್ಕೊ ಕೂತವ್ರೆ. ಏನು ಮಾಡೋದು ನನಗೊಂದು ಗೊತ್ತಾಯ್ತಿಲ್ಲ. ಎಲ್ಲಾರು ನೋಡ್ಬಿಟ್ಟು ಈಸ್ಕೊಡು. ಕಿವುಡಮ್ಮನಿಗೆ ಹೇಳ್ಬೇಡ, ಯಾರಿಗೂ ಹೇಳ್ಬೇಡ, ನಿಮ್ಮ ಅಪ್ಪನಿಗಂತೂ ಹೇಳಕ್ಕೆ ಹೋಗ್ಬೇಡ. ಬೇಕಾದ್ರೆ ನಾನು ಇಸ್ಕೊಟ್ಟನಂತೆ ಕೇಳಿ ನೀವು ಪಾಲ ಆಸ್ತಿ ಪಾಲ ಕೊಡ್ತಾರೆ ಇನ್ನೇನು ಮಾಡೋಣ ಆಗ ತಂದು ಕೊಟ್ಟನಂತೆ ತೀರ್ಸ್ಬಿಡುವೆ. ಇನ್ನೇನು ಮಾಡೋಕ್ಕಾಗತ್ತು, ಕಷ್ಟದಲ್ಲ ಅವನೇ ರಾಮೇಶ ಹಂಗೆ ಬಿಡೋಕ್ಕಾಗುತ್ತಾ? ನಾವು ಒಂದು ದಿವಸ ಇಷ್ಟು ದಿವಸ ಆಯಿತು ಹೋಗಿ ಜೈಲಿಗೆ ಹೋಗಿ ನೋಡ್ಕೊ ಬಂದಿಲ್ಲ, ಏನೂ ಇಲ್ಲ. ನನಗೆ ಬೇರೆ ಎದುರಿಗೆ ತಗೋತದೆ ಏನೇ ಎತ್ತು ಅಂತ ನೋಡಿ ಏನು ಮಾಡಿ ಕೊಟ್ಟಿಯ ಕೊಡ್ಗಿಡಾಗಿದ್ರೆ ಹೇಳು ಯಾವತ್ತು ಕೊಟ್ಟಿಯ ಅಂತ ಹೋಗಿ ಲಾಗಿಯರ್ನೆಲ್ಲ ನೋಡ್ಕೊಂಡು ಹೇಳೋರು. ಯಜಮಾನ್ರವನಲ್ಲ ನನ್ನ ತಮ್ಮನ ಮಗವನಲ್ಲ ಅವನು ಲಾಯರ್ ಗೊತ್ತಂತೆ, ಹೋಗಿ ಕರ್ಕೊಂಡು ಬೇರೆ ಬೇರೆ ತಗೊಂಡು ಬರ್ತೀನಿ. ಇನ್ನೇನು ಮಾಡೋದು, ನಿಮ್ಮ ಅಪ್ಪನ ಹೋಯ್ತೀರಾ? ನೀನು ಹೋದ್ರೆ ಬುಟ್ಟದಿಲ್ಲ ನಿಮ್ಮ ಕಿವುಡಮ್ಮ, ಇನ್ನು ನಿಮ್ಮ ಅಮ್ಮ ಬಂದಾಳ ಅವಳು ಬರೋಕಿಲ್ಲ. ಇನ್ನು ಯಾರು ನೋಡೋರು ನನ್ನ ಮಗನ್ನ? ರತ್ತಿಗೆ ಹೇಳಿದ್ರೆ ಏನಾರು ಮಾಡು ಅಂದರೆ ಅವಳಿಗೆ ಇಲ್ಲ ಅಂತ ಕೂತಾಳೆ. ನಕ್ಲಸ್ ಇಲ್ಲ ಅಂತ ಹುಡ್ಕೊಳ್ತಾ ಕೂತಾಳೆ. ಜಲ್ಲಿಟ್ಲ ಏನಿಟ್ಲ ಒಂದು ಜ್ಞಾನ ಇಲ್ಲ ಏನಿಲ್ಲ, ಬಡ್ಕೊಂಡು ಸತ್ತಿ ಸುಮ್ಮನೆ ಕೂತೀವಿ. ಒಂದು 4 ದಿವಸ ನೆಮ್ಮದಿಯಾಗಿಲ್ಲ ಜೀವನದಲ್ಲಿ. ಹಾಡಿ ಸಾಕಾಗಿ ಹೋಗತ್ತೆ ನನಗಂತವೇ. ಏನು ಮಾಡಿ ಕುಳ ಇರೋರು ಈಸ್ಕೊಟ್ಟಿಯ ನಿಂದ ಅಮ್ಮ ತಂದ್ಕೊಳ. ನಮ್ಮ ಅವ್ವ ಅನೇ ಜೀವ ತೆಗಿತಾಳಲ್ಲ ಅಂತ ಅನ್ಕೋಬೇಡ, ಎಲ್ಲಾರು ಮಾಡಿ ಈಸ್ಕೊಡು ಕೊಟ್ಟಾನಂತೆ. ಅವ ಅಲ್ಲ ಯಾವ ಬಾಯಲ್ಲಿ ಕೇಳಿಯವ ಅಲ್ಲ ಕಣವ, ನಾನು ಇದ್ದಿದ್ರೆ ಇಷ್ಟು ದಿವ್ಸ ಕಂಡೆ ಯಾಕವ ನನಗೆ ಹಿಂಸೆ ಆಗ್ಬಿಡ್ದೆ ಕಣವ, ಚಿತ್ರ ಹಿಂಸೆ ಸಾಲಾಗಿಲ್ಲ ಜವಾಬ್ದಾರಿನೆಲ್ಲ ಉತ್ಕೊಂಡು ನನಗೆ ಆಯ್ತಾ ಇಲ್ಲ ಕಣವ, ಜೀವನನೇ ಸಾಕಾಗ್ಬಿಟ್ಟದೆ. ಅಂತಂದ್ರೆ ನೀನು ಹಿಂಗೆ ಕೇಳ್ತಾ ಕೂತಿದ್ದೀಯಲ್ಲವ, ಎಲ್ಲಿಂದ ತಂದು ಕೊಡೋಣವ? ಅಲ್ಲ ಅದೆಲ್ಲ ಕುಳ ಕೊಡುವು ಅಂತಂದರೆ ನಾನು ಇದ್ರೆ ಕೊಡ್ಬೋದು, ನೀನೇ ಹೇಳು ಸರಿ ಎಲ್ಲಿದ್ದದು ಎಲ್ಲಿ ತಂದು ಕೊಡೋಣವ? ನನಗೆ ಚೀಟಿ ಪಾಟಿ ಹಾಳು ಮೂಳು ಕಸ ಕಟ್ಟಿ ಅಂದ್ಕೊಂಡು ಸಾಕಾಗಿ ಹೋಗೋದೆ. ನಮ್ಮ ಮನೆಗೆ ಅದು ನೋಡಬೇಕು, ಯಾವಾರ ನೋಡ್ಕೋಬೇಕು, ಬಡ್ಡಿ ಇಟ್ಕೊಡ್ಬೇಕು. ಎಲ್ಲಿ ಥರನೇ ಹೆಂಗೋ ಹಾಲು ಪಾಲು ಹಾಕೊಂಡು ಹೋಗಿ ಎತ್ಕೊಂಡು ಹೆಂಗೋ ಕಾಲ ಕಳ್ಕೊತಾವನಿ. ನನಗೆ ಆಯ್ತಾ ಇಲ್ಲ, ಜೀವನ ಸಾಕಾಗ್ಬಿಟ್ಟದೆ. ಏನು ದುಡಿಯೋದಕ್ಕಿಂತ ಹೆಚ್ಚಾಗಿ ಸಾಲನೇ ಮಾಡ್ಕೊ ಕೂತೀವ್ನಿ. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ದೀಯಲ್ಲವ, ಎಲ್ಲಿದ್ದದವ ಕಾಸು? ಎಲ್ಲಿ ತಂದ್ಕೊಡನೆ ನಾನು? ಯಾತಿಗೆ ಅರ್ಥ ಮಾಡ್ಕೊತಿಲ್ಲ ನೀವೆಲ್ಲವ? ಯಾಕವ ಹುಸಿ ಅರ್ಥ ಮಾಡ್ಕೊಳ್ಳಿ ನನ್ನುವೆ. ಸುಮ್ಮನೆ ನನ್ನ ಗೋಳು ಇಕ್ಕಬೇಡಿ ನೀವು. ಎಲ್ಲಿದ್ದದು ಹೇಳು, ಅಲ್ಲ ಅದೆಲ್ಲ ಕೊಡು ಅಂತನ್ನು. ನಂತ ನೋಡ್ಕೊಂಡು ಪೈಸಾ ಇಲ್ಲ, ಎಲ್ಲಕ್ಕೂ ಅದಕ್ಕೆ ಇದಕ್ಕೆ ಅಂತ ಹೋಗೋದೆ. ಅದು ಅದನ್ನೇ ಹಾಸ್ಪಿಟ್ಲದು ಅಮ್ಮಂದು ನಂದು ಎಲ್ಲನೂ ಓದ್ಕೊ ಕೂತೀವ್ನಿ. ಎಲ್ಲ ಬಿರಿ ಮಾಡ್ಬಿಟ್ಟವ್ರೆ ಆಸ್ಪತ್ರೆಗೆ, ಅದನ್ನು ತೀರಿಸ್ಬೇಕು. ಏನು ಮಾಡೋಣವ ಈಗ ನಾನು? ಅದನ್ನೇ ಯೋಚನೆ ಮಾಡ್ತಾ ಕೂತೀವ್ನಿ. ನಾಳೆಗೆ ಬಡ್ಡಿ ಕಟ್ಟಬೇಕು, ದುಡ್ಡಿಲ್ಲ. ಎಲ್ಲಿ ಅಂತ ಪರದಾಡ್ತಾ ಕೂತೀವ್ನಿ. ನೀನು ನೋಡ್ರಿ ದುಡ್ಡು ಇಸ್ಕೊಡು ಅಂತಿದೆಯಲ್ಲವ. ಇಲ್ಲ ಕಣವ ನಂತವು, ನೀನು ಬೇಜಾರು ಮಾಡ್ಕೊಳಕ್ಕಾರು ಮಾಡ್ಕೊ, ಏನಾರು ಮಾಡ್ಕೊ, ನಂತ ಕಾಸಿಲ್ಲ ಕಣವ. ಇದ್ದಿದ್ರೆ ನಾನು ಕೊಡ್ತಿದ್ದಿಲ್ವಾ? ಯಾವತ್ತೋ ಕೊಟ್ಬಿಡೋನು, ಹೋಗಿ ಮೊದಲು ಅಡ್ಡನ್ ಬಿಡಿಸ್ಕಪ್ಪ ಅಂತ. ಏನು ಮಾಡನೆ, ಒಡ್ಬಗಿಡ್ ಬೈತವ ಕೊಟ್ಬಿಟ್ಟು ತಕವ ಅದ ಮಡ್ಬಿಟ್ಟು ಬಿಡಿಸ್ಕಪ್ಪ ಅನ್ನೋಕ್ಕೆ. ಒಂದು ಗ್ರಾಮ್ ಇಲ್ಲ ಕೈಲಿ ಆಗ್ತದೆ ನೋಡಿ. ನೀನು ಹಿಂಗೆ ಮಾತಾಡ್ತಿದ್ಯಲ್ಲ, ಅರ್ಥ ಮಾಡ್ಕೋಬೇಕು ಕಣವ. ಸುಮ್ಮನೆ ಏನು ಇಷ್ಟೂನ ಮಾಡಬೇಡ, ಅರ್ಥ ಮಾಡ್ಕೊಂಡು ಜೀವನ ಮಾಡ್ತಾನೆ ಬಿಟ್ಬಿಟ್ಟು ಹಿಂಗೆ ಮಾತಾಡ್ತಿದ್ದೀರ ನೀನು. ಇಲ್ಲ ನಮ್ಮ ಅವ್ವನ ಕಷ್ಟ ಸುಖ ಅರ್ಥ ಮಾಡ್ಕೊಂಡವಳೆ ಅಂತ ನಾನು ಅನ್ಕೋತೀನಿ. ಕುಳ್ಳ ನಾನು ಗೊತ್ತಿಲ್ವಾ ಅದ್ರ ಪರಿಸ್ಥಿತಿ ಏನು ಎತ್ತವ ಅಂತ? ಹಂಗಲ್ಲ ಕಣ್ಕುಳ್ಳ, ನಾನು ನಿಂತವ ಕಾಸು ಅದೇ ಮಡಿ ಕಡಿದು ಕೊಡುವಂತದಲ್ಲ. ಗಿರ್ಜುನ ಕೇಳಿ ನೋಡು, ನೀನು ಕೇಳಿದ್ರೆ ಗಿರ್ಜ ಇಲ್ಲ ಅನ್ನಕ್ಕಿಲ್ಲ, ಕೊಡ್ತಾಳೆ. ಒಂದು ಮಾತು ಕೇಳಿ ನೋಡು ನೀನು. ಗಿರ್ಜುನರು ಇಲ್ಲ ರವಿ ಇಲ್ಲ ನಿಮ್ಮ ಮಾವನವರು ಕೇಳಿ ನೋಡು, ಗ್ಯಾರಂಟಿ ಕೊಡ್ತಾರೆ, ಇಲ್ಲ ಅನ್ನಕ್ಕಿಲ್ಲ. ನಿಮ್ಮ ಅಮ್ಮನಿಗೆ ಹೇಳ್ಬೇಡ, ನಿಮ್ಮ ಅಪ್ಪನಿಗೂ ಹೇಳ್ಬೇಡ. ಕೇಳಿ ನೋಡು, ಬೇಕಾದ್ರೆ ನಾನೇ ಕೊಡ್ತೀನಿ, ನಾ ಜವಾಬ್ದಾರಿ ವಹಿಸ್ಕೊತೀನಿ. ನೀನು ಕೇಳಿದ್ರೆ ಇಲ್ಲ ಅನ್ನಕ್ಕಿಲ್ಲ.
ಅವತ್ತಿಯ ಬಾಯ್ಬಿಟ್ಟು ಕೇಳಿ ನೋಡು ನೀನು. ಅಲ್ಲಕ್ಕ ನಾವು ಇಲ್ಲಿ ಗಂಟ ₹1 ಕೈ ಒಡ್ಡಿಲ್ಲ ನಾನು. ಅತ್ತೆ ಮನೆ ನೆಂಟರು ಬಂಧುಗಳು 10 ಕೈ ಒಡ್ಬಾರ್ದು ಅಂದ್ಬಿಟ್ಟು ನೀನು ನೋಡ್ರೆ ಸಾಲ ಕೇಳು ಅಂತಿದ್ದಿಲ್ಲವ. ಕೂಡಕ್ಕಿಲ್ಲಕ್ಕ ನಾವು ಇದ್ರ ತಾನೇ ಕೊಟ್ಟರು ಅವ್ರ ತಬಿಲ್ ಬಂದದು. ಅವ್ರಿಗೂ ಯಾವಾರ ನೀನು ನೋಡೋಕ್ಕೆ ಹೊಸಿ ಹೊಲ ಅದೇ ಮನೆ ಅದೇ ಹಂಗಂದ ತಕ್ಷಣ ದುಡ್ಡು ಬಂದು ತುಂಬ್ಕೊಡೋದು ಅವ್ರಿಗೂ ಕಷ್ಟ ಇರೋಕ್ಕಿಲ್ವಾ. ಇಲ್ಲ ಕತೆ ಅವ್ರು ಅಲ್ಲೂ ಕಾಸಿಲ್ದದು. ಇದ್ದಿದ್ರೆ ಬೇಕಾದ್ರೆ ಅತ್ತೆ ಕೊಟ್ಬಿಡೋಳು. ಅತ್ತೆ ಕೈ ತಡ್ದದ. ಅತ್ತೆ ಕೈ ತಡ್ದದ ಹೇಳು, ಅತ್ತೆ ಕೊಟ್ಬಿಡೋಳು. ಅತ್ತೆ ತಗ ಕಾಸು ಕರಿಮಣಿ ಇಲ್ಲ ಕತೆ. ಬೇಕಾದ್ರೆ ನೀನು ಇಷ್ಟು ಆಗರಿತಿದ್ದಿ ಬೇಕಾದ್ರೆ ಕೇಳಿ ನೋಡ್ತೀನಿ. ಇಲ್ಲ ಅನ್ನಗದೆ ಅತ್ತೆ ತಗೋ ಇದ್ದಿದ್ರೆ ಕೊಡೋದು ಬೇಕಾದ್ರೆ ಅತ್ತೆ ಇಷ್ಟಕ್ಕೆ ಕೊಟ್ಬಿಡೋದು ಅತ್ತೆ. ಮಾವ ಏನಾರು ಒಂದು ಕೊರವಿ ಇರಲಿ. ಅತ್ತೆ ಮಾತ್ರ ಅಪ್ಪನ ಮನೆ ಅಂದರೆ ಭಾರಿ ಬಿದ್ದು ಸಾಯ್ತದೆ. ನಾನು ಬೇರೆ ಇಲ್ಲ, ರಮೇಶ ಬೇರೆ ಇಲ್ಲ. ಅತ್ತೆ ಯಾರಿಗೂ ಬೇರೆ ಭಾವ ಮಾಡಿಲ್ಲ. ಇದ್ದಿದ್ರೆ ಕೊಟ್ಬಿಡೋದು. ಅತ್ತೆ ತಗೋ ಕಾಸಿಲ್ಲ ಕತೆ. ಸುಮ್ಮನೆ ಇಷ್ಟು ಮಾಡಿಬಿಡ ಬಿಡೋದಾಗಿ. ಹೆಂಗಾರು ಆದರೆ ನೋಡೋಕ್ಕಾಗ್ತದೆ. ಅಮ್ಮನ ಕೇಸ್ ವಾಪಸ್ ತಗೋ. ಅಮ್ಮನ ಕೇಸ್ ವಾಪಸ್ ತಗೋ ಅಂತಿದ್ದಲ್ಲ, ಏನಂತು ಅಮ್ಮ? ಅಯ್ಯೋ ನಿಮ್ಮಮ್ಮ ನನ್ನ ಯಾಕಾದಲ್ಲಿ ನೆಮ್ಮದಿ ಕೊಟ್ಲು ನಿಮ್ಮಮ್ಮ. ಬಂದಾದ್ಮೇಲೆ ಕಯ್ಯ ಅನ್ನೋದು. ಆಮೇಲೆ ಮದುವೆ ಆದ್ಮೇಲೆ ಬೇಡ ಅಂದ್ರು ಮಾವನ ಮದುವೆ ಮಾಡ್ಕೊಂಡಿದ್ದು. ಹೋಗ್ಲಿ ಅದು ಬಿಟ್ಟಾಕು. ಈಗ ಕಂಪ್ಲೇಂಟ್ ಕೊಟ್ಟಿತ್ತು. ಒಟ್ನಲ್ಲಿ ನನ್ನ ಮನೆಗೆ ಬಂದ್ಬಿಟ್ಟು ಒಂದು 4 ದಿವಸ ನೆಮ್ಮದಿ ಆಗಿಲ್ಲ. ನಿಮ್ಮ ಅಮ್ಮನ ಕಾಟನೇ ಆಗೋಗದೆ ಕರ್ತಕ್ಕೋ. ಅದ್ರ ಜೊತೆಗೆ ನಿಮ್ಮ ಅಪ್ಪನ ಸೇರ್ಕೊಂಡು ಕುಣಿತಾ ಇದು ಯಾವ ಬಂಗಕ್ಕೆ ಅವನ ಹಣೆ ಬರೋನು ಕೆಟ್ಟೋಯ್ತು. ನಿಮ್ಮ ಅಮ್ಮಗೆ ಸಿಕ್ಕಿದೆ ಚಾನ್ಸು ಕೊಟ್ಟು ಬೇಡ ಅಂತ ಕೇಳ್ತಾನೆ. ಈಗೇನೂ ಆಗಿಲ್ಲ. ಹೋಗಿ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಎಲ್ಲ ಸರಿ ಆಯ್ತದೆ. ನಿಮ್ಮ ಅಮ್ಮ ತಗೊಳಕ್ಕೆ ಹೋಗ್ತಾ ಇಲ್ಲ. ಸ್ವಲ್ಪ ನರ್ವೆ ಮನ್ಸು ಕರ್ಕದ ಕಲ್ಲು ಮನ್ಸು ನೆಟ್ವಾಗೆ ನ್ಯಾರವಾಗೆ ಹುಸಿಯ ಕರುಣೆ ಗಿರಣೆ ಇದ್ದಿದ್ರೆ ಕೇಸ್ ತಗೊಂಡು ಹೆಂಗೋ ಇರೋರು. ಮಾಡಿ ತಪ್ಪಾಯ್ತು ಕ್ಷಮಿಸದ ಅಂತ. ಮಕ್ಳು ತಪ್ಪು ಮಾಡ್ತಾನೆ, ಯಾರು ತಪ್ಪು ಮಾಡವು? ಸುಮ್ಮನಿರು. ಹಿಂಗಂದು ಒಂದು ತಲೆ ಮೇಲೆ ಕೂಸ್ಕೊಬಿಟ್ಟೆ ಮೆಸೇಜನ್ನ. ಮಕ್ಳು ತಪ್ಪು ಮಾಡ್ದೇನೆ ಸಣ್ಣ ಪುಟ್ಟ ತಪ್ಪೋಬ ಹೊಡೆದ್ಬಿಟ್ಟು ನೀರೊಳಗೆ ಹಾಕಿರೋದು ಸಣ್ಣ ಪುಟ್ಟ ತಪ್ಪ. ಚೆನ್ನಾಗಿ ಮಾಡ್ತಿದ್ದಿ ಚೆನ್ನಾಗಿ. ಸುಮ್ಮನೆ ಯಾತಾಗಿ ಏನಾರು ಮಾಡ್ಕೊಳ್ಳಿ. ನಿಂದ ಅಮ್ಮ ನನ್ನದು ಕಾಸು ಕೇಳಕ್ಕೆ ಬರಬೇಡ. ಏನೋ ನೀನು ಹೇಳ್ತಿಲ್ಲ ಅಂದ್ಬಿಟ್ಟು ಅತ್ತೆನ ಒಂದು ಮಾತು ಕೇಳಿ ನೋಡ್ತೀನಿ. ಆದರೆ ಇಸ್ಕೋ, ಇಲ್ಲ ಅಂದ್ರೆ ಇಲ್ಲ. ಸುಮ್ಮನೆ ನಾನು ಇಷ್ಟೂ ಮಾಡ್ಬೇಡಕ್ಕನವ. ನನಗೆ ಇಲ್ಲಿ ಜೀವ ಹೋಗೋ ಪರಿಸ್ಥಿತಿ ಬಂದದೆ. ನಾನು ಎತ್ತಗಂತ ಹೊಡೆದಾಡನವ. ಈತಾಗಿ ಪಾರತಿನಿ ನೋಡೋಕ್ಕಿಲ್ಲ. ಅವ್ರಿಗೂ ಕಷ್ಟ ಸುಖ ಬಂದರೆ ನೋಡಬೇಕು. ಈತಾಗ ನಿಮ್ಮನ್ನು ನೋಡೋಕ್ಕಿಲ್ಲ, ಅಮ್ಮನ ನೋಡೋಕ್ಕಿಲ್ಲ. ಮನೆಗೆ ಸಾಮಾನು ಅನ್ನೋಕ್ಕಿಲ್ಲ, ಏನೂ ಅನ್ನೋಕ್ಕಿಲ್ಲ. ಹಳೆ ಸಾಲನು ತೀರ್ಸ್ನಿಲ್ಲ. ಹಂಗೆ ಹೆಂಗೆ ಬೇಕು ಅವ್ನು ಪಾಲ್ ತಕ ಹೊಂಟೋದ್ರು. ಎಲ್ಲನೂ ಅನ್ಭವಿಸ್ತಾ ಕೂತ್ಕ ಸಾಯ್ತಾ ಕೂತೀವಿ ಇಲ್ಲಿ. ಈಗಲೂ ನೀನು ಯಾವ ಬಾಯಿಲವ ನಿನಗೂ ಗೊತ್ತು ತಾನೆ ವ್ಯವಸಾಯ ಮಾಡಿದ್ರೆ ಹೆಂಗೆ ಏನು ಎಷ್ಟು ದುಡ್ಡು ಬಂದದು ಅಂತ. ನಿನಗೆ ಗೊತ್ತಿದ್ದು ಇಂಥ ಮಾತಾಡ್ತಿದ್ದೀಯಲ್ಲವ. ಬೇಜಾರಾಗ್ತದೆ ನಾವು ಇಂಥ ಮಾತು ಕೇಳಿ. ನನಗೆ ಎಲ್ಲ ಗೊತ್ತು ನಿನಗೆ ವ್ಯವಸಾಯದಲ್ಲಿ ಎಷ್ಟು ದುಡ್ಡು ಏನು ಎತ್ತ ಅಂತ. ನಾನು ಸಾಲ ಮಾಡ್ಕೊಂಡ್ರದೆಲ್ಲ ಗೊತ್ತು. ಅದ್ರ ಮೇಲುವೆ ನೀನು ಕೊಡು ದುಡ್ಡ ಅಂತ ಕೇಳ್ತಿದ್ದೀಯಲ್ಲವ ನೀನು. ಸುಮ್ಮನೆ ಬೇಜಾರು ಮಾಡ್ಬಿಡಕ್ಕನವ ಕೇಳ್ಬಿಟ್ಟು. ನನಗೂ ಬೇಜಾರಾಯ್ತದೆ. ಅಯ್ಯೋ ಸರಿ ತಕಪ್ಪ. ಸರಿ ಕೇಳಿ ನೋಡು ಗಿರ್ಜುನ. ಇನ್ನೇನು ಮಾಡೋಕ್ಕಾಗ್ತದೆ? ಕೊಟ್ಟರೆ ನೋಡೋದ, ಇಲ್ಲಾಂದರೆ ಇನ್ನೇನು ಮಾಡೋದಪ್ಪ. ಏನು ಮಾಡಬೇಕು ಒಂದು ಗೊತ್ತಾಯ್ತಿಲ್ಲ ನನಗೆ. ಆಯ್ತಾ ಇಲ್ಲ. ಏನು ಮಾಡೋದು? ಎತ್ತದಂತ ಹೊಡೆದಾಡನೆ ನಾನು. ಏನು ಇರೋಗಂಟ ಹಿಂಗೆ ಅನ್ಭವಿಸ್ಕೊಂಡು ಸಾಯೋದು ಒಂದೇ ಪರಿಸ್ಥಿತಿ, ಇನ್ನೇನೂ ಇಲ್ಲ. ಮುಂದುವರಿಯುವುದು. ಹಂಗೆ ವಿಡಿಯೋ ಹಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೆಫ್ಟ್ರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬರೋದ್ರ ಮತ್ತೆ.